ಸನ್ಮಾನ್ಯ ಅಧ್ಯಕ್ಷರೇ, ಸದನದ ಮೊದಲ ದಿನನೇ ನಾನು ಹೇಳಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದೆ ನಾನು. ಸರ್ಕಾರ ಅವತ್ತೇ ಸೀರಿಯಸ್ ಆಗಿ ಕಾಣಿದ್ರೆ ಈ ಘಟನೆನೇ ನಡೀತಾ ಇರಲಿಲ್ಲ. ಎಚ್ಚರಿಕೆ ನಾವು ಗಂಟೆ ಆದ್ಮೇಲೆ ರಕ್ಷಣೆ ಮಾಡಕ್ಕೆ ಸರ್ಕಾರ ಹೊರಟಿದೆ. ಈ ಸರ್ಕಾರದಲ್ಲಿ ನಂಬಿಕೆ ಇಲ್ಲ ನಮಗೆ. ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ರಾಜ್ಯದ ಜನತರ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. FSL ರಿಪೋರ್ಟ್ ಎಲ್ಲದಕ್ಕೂ ಕೇಳ್ತಾರೆ ಇವರು. 2024-25 ವರ್ಷಕ್ಕೆ ಯಾವ್ದು ಕೇಳ್ತಾರೆ? FSL ರಿಪೋರ್ಟ್ ಹಿಂಗೆ ಬರ್ತೈತೆ ಅಂತ ಹೇಳತ್ತೆ. ಅದರಲ್ಲಿ ಮಾನ್ಯ ವಿರೋಧ ಪಕ್ಷದವರು ಬಾಯ್ಕಾಟ್ ಮಾಡಿದ್ರು. ನ್ಯಾಯ ಬೇಕು, ಕೇಳಲೂ ಇಲ್ಲ. ನ್ಯಾಯ ಬೇಕು. ನಾನು ಬಜೆಟ್ ನಲ್ಲಿ ಓದೋದ್ರಿಂದ ಕೇಳ್ತಕ್ಕಂತ ವ್ಯಯಧಾನೂ ಕೂಡ ಇರಲಿಲ್ಲ. ಅಂದ್ರೆ ಕರ್ನಾಟಕದ ರಾಜ್ಯದ ಹಿತದ ಬಗ್ಗೆ ಇವ್ರಿಗೆ ಮೂರ್ಖಾಸು ಕಾಳಜಿ ಇಲ್ಲ. ಇವರಿಗೆ ಅದಕ್ಕೋಸ್ಕರ ಬೈಕಾಟ್ ಮಾಡಿ ಹೊರಗಡೆ ಹೋದ್ರು. ಕರ್ನಾಟಕದ ಇತಿಹಾಸದಲ್ಲಿ ಬಜೆಟ್ ಅನ್ನ ಓದುವಾಗ ಇದೇ ಮೊದಲನೇ ಬಾರಿ ವಿರೋಧ ಪಕ್ಷದವರು ಗೈರು ಹಾಜರಾದದ್ದು. ಇವರು ಬೇಜವಾಬ್ದಾರಿಗಳು. ಇವರಿಗೆ ಜವಾಬ್ದಾರಿ ಇಲ್ಲ. ರಾಜ್ಯದ ಹಿತದ ಬಗ್ಗೆ ಜವಾಬ್ದಾರಿ ಇಲ್ಲ. ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ. ರಾಜ್ಯದ ಆರ್ಥಿಕತೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಆದರೂ ಕೂಡ ಭಾಗವಹಿಸಿದ್ದಾರೆ. ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಾರೆ. ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನವರು 9 ಜನ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನವರು 9 ಜನ ಮಾನ್ಯ ಸದಸ್ಯರು ಭಾಗವಹಿಸಿದ್ದಾರೆ. ಬಿಜೆಪಿಯವರು ಸುಮಾರು 13 ಜನ ಭಾಗವಹಿಸಿದ್ದಾರೆ. 13 ಜನ ಮಾನ್ಯ ಸದಸ್ಯರು ಬಿಜೆಪಿಯವರು. ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ ಅವರ ಆದಿಯಾಗಿ 13 ಜನ ಮಾನ್ಯ ಸದಸ್ಯರು ಭಾಗಿಯಾಗಿದ್ದಾರೆ. ಆಮೇಲೆ ಜೆಡಿಎಸ್ನವರು 3 ಜನರು ಭಾಗವಹಿಸಿದ್ದಾರೆ. ಒಟ್ಟು ಭಾಗವಹಿಸಿದಂತವರು 25 ಜನ ಮಾನ್ಯ ಸದಸ್ಯರುಗಳು ಭಾಗವಹಿಸಿದ್ದಾರೆ. 25 ಜನ, 13 ಜನ ಬಿಜೆಪಿಯವರು, 9 ಜನ ಕಾಂಗ್ರೆಸ್ನವರು, 3 ಜನ ಜೆಡಿಎಸ್ನವರು. ಇವಿಷ್ಟು ಜನ ಮಾನ್ಯ ಸದಸ್ಯರು ಈ ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನು ಮಂಡಿಸಿರ್ತಕ್ಕಂಥ ಬಜೆಟ್ ಅನ್ನ ಟೀಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅವರು ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಲಿ, ಸಲಹೆ ಸೂಚನೆಗಳನ್ನು ಕೊಟ್ಟಿರಲಿ, ಅವೆಲ್ಲವನ್ನು ಕೂಡ ಸ್ವಾಗತ ಮಾಡತಕ್ಕಂಥದನ್ನ ಮಾಡ್ತೇವೆ. ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡದವರ ಬಗ್ಗೆ ನಾನು ಯಾಕೆ ಟೀಕೆ ಮಾಡಿದ್ರಿ ಅಂತ ಹೇಳಿ ಕೇಳಲಿಕ್ಕೆ ಹೋಗಲ್ಲ. ಟೀಕೆಗಳನ್ನು ಸ್ವಾಗತ ಮಾಡ್ತೀನಿ, ಸಲಹೆ ಸೂಚನೆಗಳನ್ನು ಸ್ವಾಗತ ಮಾಡ್ತೀನಿ. ಆದ್ರಿಂದ ಮುಂದಿನ ಅವರು ಸಲಹೆ ಏನು ಕೊಟ್ಟಿದ್ದಾರೆ, ಸೂಚನೆಗಳೇನು ಕೊಟ್ಟಿದ್ದಾರೆ, ಅವೆಲ್ಲವನ್ನು ಕೂಡ ಸರ್ಕಾರ ಮುಂದಿನ ವರ್ಷದಲ್ಲಿ ನಾವು ಆರ್ಥಿಕ ಆಡಳಿತದಲ್ಲಿ ಏನೇನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.